ಇನ್ನೇ ಮಕ್ಳು ಬಿಲ್ಡಪ್ ಕೊಡಕ್ ಹೋಗಿ ನಾವೇ ಬಿಲ್ಡಪ್ ತಗೊಂತೀವಿ. ಇದು ಆಕ್ಚುಲಿ ಚೆನ್ನಾಗಿ ದಾರಿವರೆಗೂ ಬಿಡ್ತೀನಿ ಅಂದ ನಂತ ವಿದ್ಯುದ್ದು 15 ರೂಪಾಯಿ ಎಲ್ಡೇ ಟೊಮೊಟೊ ಸಾ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬರೀ ಡೌಗಳು ನಿಂತು ಅಯ್ಯೋ ನಿನ್ ಮನೆ ಕಾಯೋಗ ಊಟ ಮಾಡಿ 3 ದಿನ ಆಯ್ತಣ್ಣ. ಬರೀ ಇಂಥದೆಯ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ನೋಡ್ತಾ ಬಂದೀವಿ ಈಗ ಎಲ್ಲ ಗೇಮ್ಸ್ ಆಡ್ತಿದ್ದಾರೆ. ನಿಖಿತಾ ಅವರು ಬಾಣವನ್ನು ಮಾಡ್ತಾ ಇದ್ದಾರೆ. ಒಂದು ಬಾಣ ಬಿಡಿ ನಿಖಿತಾ ಅವರೇ ನೀವೀಗ. ಈಗ ರೆಡಿ ಆಗ್ತಾ ಇದ್ದಾರೆ ಬಾಣ ಹಿಡ್ಕೊಂಡೀಗ. ಸೊ ಈಗ ಯಾವ ಥರ ಈಗ ಹೊಡಿತಾರೆ ಅಂತ ನೋಡ್ಬೇಕು ನೀವೀಗ. ಹೆಣ್ಮಗು ಏನಾಯ್ತು ಅವ್ರದ್ದು? ಓ ಹೊಡೆದ ಕಾಣಮ್ಮ ಸಂತೋರು. ನೋಡ ಕಪ್ಪೆ ಲಾಸ್. ಹಾ ಫೇಲ್. ಹಾ ಬಂದೆ ನೋಡಿ ನರಸಿಂಹ ಅದಕ್ಕೆ ಹೊಡಿತಿದ್ದೀವಿ. ಸ್ಟಾರ್ಟ್. ತೆಗಿದ್ದೀನಿ ನಾವು. ಸೊ ಈಗ ತಾನೇ ಟಿಫನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇಡ್ಲಿ ಕೂಡ ಟಿಫನ್ ರೆಡಿ ಇದೆ. ಮಧುರಡೆಯವರು ಟಿಫನ್ ತೊಗೊಂತಿದ್ದಾರೆ. ಹೇಗಿದೆ ಟಿಫನ್ ಅಣ್ಣಾಜಿ ಅವರೇ? ಪರವಾಗಿಲ್ವಾ? ಅದಕ್ಕೆ ಅವ್ರು ಹೇಳಬೇಕು ಕೂಡ, ನೀವು ಕೂಡ ಚೆನ್ನಾಗಿದೆಯಾ? ಸೊ ಮಧುರಡೆಯವ್ರು ಹೇಳಿ, ಮೂಳೆಗೆ 2 ಇಡ್ಲಿ ಸಾಕಾಗಲ್ಲ ಅವ್ರಿಗೆ, ಇನ್ನೂ ಕೂಡ ಇಡ್ಲಿ ತೊಗೊಬೇಕತ್ತೆ. ಆಲ್ರೆಡಿ 4 ಇಡ್ಲಿ ತೊಗೊಂಡಿದ್ರೆ ಅದಕ್ಕೆ ಅವರು ನೋಡಿ ಬಿಟ್ಬಿಟ್ಟೆಲ್ಲ ಟಿಫನ್ ಮಾಡ್ತಿದ್ದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರ ಈಗ. ರಾಜು ಅವ್ರು ಏನು ಅನ್ನಿಸ್ತಾ ಇದೆ ನಿಮಗೆ? ಓಕೆ ಈಗ ನೋಡಿ ನಮ್ಮ ಬ್ರೆಡ್ ತಿಂತ ಇದ್ದಾರೆ ನಮ್ಮ ಸೂರ್ಯ ಅವರು ಕೂಡ. ಚಿಕ್ಕಪ್ಪವ್ರು ಈಗ ತಾನೇ ರೆಡಿಯಾಗಿ ಬಂದಿದ್ದಾರೆ. ಚಿಕ್ಕಪ್ಪವ್ರು ಏನು ಅನಿಸ್ತಾ ಇದೆ ನಿಮಗೆ? ಈಗ ತಿಂಡಿ ತಿನ್ನಕ್ಕೆ ಅಂತ ಬಂದಿದ್ದೀರಾ. ಈಗ ಏನು ತಿಂತೀರಾ ನೀವೀಗ? ಅಪ್ಪವ್ರು ಹೇಗಿದೆ ಇಡ್ಲಿ? ನಿಮ್ಮ ಮಾಗಡಿ ಇಡ್ಲಿ ಇದ್ದಂಗೆ ಇದೆಯಾ? ಪಕ್ಕ ಇದೆಯಾ? ತಿನ್ಸು ಹಂಗೆ ಸೂರಿ, ತಿನ್ಸು ಹಂಗೆ. ನೀವು ತಗೊಳ್ರಿ, ಬೇಜಾರು ಮಾಡೋದು ಯಾರಿಗೂ. ಬೇಜಾರು ಮಾಡೋದು ಹಂಗೆ. ವಿಡಿಯೋ ಆಯ್ತಾಯ್ತಾ ಇಲ್ವೋ ಇದು? ಅಯ್ಯೋ ನಿನ್ ಮನೆ ಕಾಯೋಗ ನೋಡ ಇದೂನು ಹಂಗೆ ತಲೆ ಬ್ರೆಡ್ ತಿನ್ಬಿಡ್ತೀನಿ. ಸೊ ಆ ಬ್ರೆಡ್ಡು ಚೆನ್ನಾಗಿದೆ ತುಂಬಾ. ಇಡ್ಲಿ ಕೂಡ ತಿಂತಾ ಇದ್ದಾರೆ. ನಮ್ಮ ಚಿಗಮ್ಮನ ನಾವು ತೋರಿಸ್ತೀವಿ. ಅದೇನದು ಅರ್ಬಲ್ ಲೈಫ್ನ ತೊಗೊಂಡು ಎಷ್ಟು ತುಂಬ ಸಣ್ಣ ಆಗಿದ್ದಾರೆ ಅಂತ ನಾನು ತೋರಿಸ್ತೀನಿ ನಿಮ್ಗೆ. ಬನ್ನಿ ನೋಡ್ತಾ ಇರ್ಬೋದು ಈಗ ಹೇಗಿದ್ದಾರೆ ನೋಡಿ. ಅರ್ಬಲ್ ಲೈಫ್ ತಗೊಂಡು ತುಂಬ 12 kg weight loss ಆಗಿದ್ದೀನಿ. ಸೊ 10 kg ಲಾಸ್ ಆಗಿದಾರಂತೆ. ಮತ್ತೆ ಆಗಲ್ವಾ ಚಿಕ್ಕಮ್ಮ? ಮತ್ತೆ ನೀವು ಇಲ್ಲ ಆಗಲ್ಲ. ಸೊ ಯಾವುದೇ ಕಾರಣಕ್ಕೂ ಆಗಲ್ಲ. ನೀವು ನೋಡೋಣ ಬನ್ನಿ ಇನ್ನೂ ಯಾವ ಥರ ಇದೆ. ಎಲ್ಲ ರೆಡಿ ಆದರೆ ಇನ್ನೂ ಇಲ್ವಾ? ಬಿಸಿ ಬಿಸಿ ಇಡ್ಲಿ ತಿಂತಾ ಇದ್ದಾರೆ. ಏನು ಅನ್ನಿಸ್ತೈತೆ ಬಜ್ಜಿ? ಇಡ್ಲಿ ಚೆನ್ನಾಗೈತಾ? ಸೂಪರ್ ಆಗೈತಾ? ಓಹೋ, ಏನು ಅನ್ನಿಸ್ತು? ನಿದ್ದೆ ಮಾಡ್ದ ನೈಟ್ ಬಂದಾಗ? ನಿದ್ದೆ ಮಾಡಿಲ್ವಾ? ಈಗ ನಿದ್ದೆ ಮಾಡಬೇಕು. ನೀರಲ್ಲೆಲ್ಲ ಆಟ ಆಡಬೇಕು ಅಂದ್ಕೊಂಡಿದ್ಯಾ? ಆಡಬೇಕು. ಆಡೋಕ್ಕೆ ಅಂತಲೇ ಕರ್ಕೊಂಬಂದಿರೋದು ಇಲ್ಲಿ. ಹಂಪಿಲಿ ಲಾಸ್ಟ್ ನೀನು ಆಡಿದಲ್ವಾ? ಈಗ ಆಡಿದ್ದು. ನೋಡ್ತಾ ಇರ್ಬೋದು ಮಮ್ಮಿಯವರು ತಿಂಡಿ ತಿಂತಾ ಇದ್ದಾರೆ. ಏನು ಅನಿಸ್ತಿದೆ ಮಮ್ಮಿ ತಿಂಡಿ? ಸೂಪರಾ ತಿಂಡಿ? ಚೆನ್ನಾಗಿದೆಯಾ? ಪಕ್ಕನಾ? ಏನಿಸ್ತು? ನಿದ್ದೆ ಮಾಡ್ದ ನೀನು ನೈಟು? ಯಾಕೆ ಮಮ್ಮಿ ತಿಂಡಿ ಈಗ ತಿಂತಾ ಇದೆಯಾ? ತಿಂಡಿ ತಿಂದು ನೆಕ್ಸ್ಟ್ ಏನು ಪ್ರೋಗ್ರಾಮ್ ನಿಂದು? ಈಜಾಡೋಕ್ಕೆ ಬತ್ತೀಯಾ? ಈಗ ನಮ್ಮ ಮಮ್ಮಿ ಈಜಾಡೋಕ್ಕೆ ಬರ್ತಾರಂತೆ, ನೋಡ್ತಾ ಇರ್ಬೋದು ನೀವು. ಸೊ ಬನ್ನಿ ನೆಕ್ಸ್ಟು ಏನೇನು ಮಾಡ್ತಾಯಿದ್ದಾರೆ ಅಂತ ಎಲ್ಲರೂ ನಾನು ತೋರಿಸ್ತೀನಿ ನಿಮಗೆ. ಸೊ ಈಗ ಅಮ್ಮ ಮಗಳು ಇಡ್ಲಿ ತಿಂತಾ ಇದ್ದಾರೆ ರೂಮಲ್ಲಿ, ಇಲ್ಲಿಗೆ ತೋರಿಸ್ಕೊಂಡು. ಸೊ ಎಲ್ಲರೂ ಕೂಡ ಈಗ ಟಿಫನ್ಗೆ ಅಂತ ಬಂದಿದ್ದಾರೆ. ಎಲ್ಲರೂ ಟಿಫನ್ ಮಾಡ್ತಾ ಇದ್ದಾರೆ. ಹಾಯ್ ಚೋಳವ್ರು ಅವರೇ 2 ಸತಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ಈಗ ಅಣ್ಣವರು
ಸೊ ಎಲ್ಲರೂ ನಾಷ್ಟ ಮಾಡ್ತಿದ್ದಾರೆ. ಚಿಗಮ್ಮ ಅವರು ಡಯಟು ಅನ್ಕೊಂಡು ನಾಲ್ಕು ಇಡ್ಲಿ ತಿಂತವ್ರೆ ಟೂರಿಗೆ ಬಂದಿರೋದ್ರಿಂದ. ಸೊ ಅಣ್ಣವರು ಏನು ಅನ್ನಿಸ್ತಾ ಐತೆ ನಿಮ್ಮ ಮನಸ್ಸಿಗೆ ಹೇಳಿ? ಸೂಪರಾ? ಇಡ್ಲಿ ಚೆನ್ನಾಗಿದ್ಯಾ? ಸೂಪರ್ ಆಗಿದೆಯಾ ಚಿಕ್ಕಪ್ಪ? ಅನ್ಸುತ್ತೆ ನೈಟು ನೀನು ಅಲ್ವಾ? ಒಳ್ಳೆ ನಿದ್ದೆ ಆಯ್ತಾ? ಗಾನವ್ರೆ ಹೇಳಿ, ಗಾನವ್ರೆ ಬಿಸಿ ಬಿಸಿ ಇಡ್ಲಿ ತಿಂತಾ ಇದ್ದೀರಾ? ಯಾ ಇಂಗ್ಲೀಷು? ರಾಧಾಕರು ಏನು ಅನಿಸಿಕೆ ಹೇಳ್ಬೇಕು ನಿಮ್ಮದು? ಸೂಪರ್ ಆಗಿದೆಯಾ? ಲತಮ್ಮವರು ಯಾಕೆ ಸೀಟ್ ಇಲ್ವಾ ನಿಮಗೆ? ಸೀಟಿಗೆ ಬೇಜಾನ್ ಸೀಟ್ ಇದೆ, ಖಾಲಿ ಫುಲ್ ಆಗಿದೆ. ಚಂದು ಅವರು ಬ್ರೆಡ್ ತಿನ್ನಕ್ಕೆ ಅಂತ ಬಂದವರು ಇರೋ, ಈಗ ಬ್ರೆಡ್ ತಿಂತಾ ಇದ್ದಾರೆ. ಈಗ ನೋಡಿ ಹೇಳ್ತಾ ಇದ್ದಾರೆ ಈಗ ಅಪ್ಡೇಟ್ ಮಾಡಬೇಕು ಅಂತ. ಅಪ್ಡೇಟ್ ಅಂತೂ ಕರೆಕ್ಟಾಗಿ ಆಗುತ್ತೆ ನಮ್ಮ ಚಾನಲಲ್ಲಿ, ನೀವು ನೋಡ್ತಾ ಇರ್ಬೋದು. ಏನಂತ ಕಪ್ಪೆ ಬಿಸಿ ಬಿಸಿ ಇಡ್ಲಿ ತಿಂತಾ ಇದ್ದೀರಾ? ಆಂಟಿ ಫುಲ್ ಸುಸ್ತಾಗ್ಬಿಟ್ಟಿದ್ರೆ, ನೈಟ್ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಿಲ್ಲ ಅನಿಸುತ್ತೆ. ಈಗ ಫ್ರೆಶ್ ಅಪ್ ಆಗಿ ಇಡ್ಲಿ ಹೇಗಿದೆ ಆಂಟಿ? ಇವಾಗಲೂ ಅದಕ್ಕೆ ಅವರು ಆರಾಮಾಗಿ ನಿದ್ದೆ ಮಾಡಿದ್ದಾರೆ ಅನಿಸುತ್ತೆ, ಅವ್ರು ನೋಡ್ತಾ ಇದ್ದಾರೆ. ಈಗ ಬನ್ನಿ ನೆಕ್ಸ್ಟ್ ಟೀಮ್ ನೋಡ್ತಾ ಇರ್ಬೋದು ನೀವೀಗ. ನಮ್ಮ ಸಂತೂರ್ ಟೀಮ್ ಇದ್ದಾರೆ, ನಮ್ಮ ನಾಗಚಿಕ್ಕಮ್ಮರು. ಅವ್ರಿಗೆ ಟ್ರಿಪ್ ಅಂದರೆ ಸ್ವಲ್ಪ ಬಸ್ಸಲ್ಲಂದರೆ ಸ್ವಲ್ಪ ಏನೇನೋ ಆಗುತ್ತೆ, ಆದರೂ ಕೂಡ ಇವಾಗ ಬಂದಿದ್ದಾರೆ ನಮ್ಮ ದಾಂಡೇಲಿ ಟ್ರಿಪ್. ಏನು ಅನ್ನಿಸ್ತಾ ಇದೆ ನಾಗಚಿಕ್ಕಮ್ಮ ನಿಮಗೆ? ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ಪಕ್ಕಾರಾ ನೈಟು ಚೆನ್ನಾಗಿ? ಆದರೂ ಕೂಡ ಇವಾಗ ಬಂದಿದ್ದಾರೆ ನಮ್ಮ ದಾಂಡೇಲಿ ಟ್ರಿಪ್. ಏನು ಅನ್ನಿಸ್ತಾ ಇದೆ ನಾಗಚಿಕ್ಕಮ್ಮ ನಿಮಗೆ? ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ಪಕ್ಕಾರಾ ನೈಟು ಚೆನ್ನಾಗಿ ನಿದ್ದೆ ಮಾಡಿದ್ರಾ ಇಲ್ವಾ? ಮಾಡಿದ್ರಿ. ನೆಕ್ಸ್ಟ್ ಪ್ರೋಗ್ರಾಮ್ ಏನು ಇವಾಗ? ಈಜಾಡಕ್ಕಂತ ಹೋಗೋಕ್ಕೆ ರೆಡಿ ಆಗಿದ್ರೆ ನೀವೀಗ. ಸೊ ಇಡ್ಲಿ ಹೇಗಿದೆ? ಸೂಪರ್ ಆಗಿದೆ. ಸಂತೋರ್ ಹೇಳಬೇಕು, ಈಗ ತಾನೇ ಬಾಣದಲ್ಲಿ ಅದೇನೋ ಫಸ್ಟ್ನೇ ರ್ಯಾಂಕ್ ತೊಗೊಂಡಿದ್ದಾರೆ. ಪಾಪ ವೀಡಿಯೋ ಮಾಡಿ ಅಂತ ಸುಸ್ತಾಗೋದ್ರು ಅವರು. ಏನು ಅನಿಸಿಕೆ ಹೇಳಿ ನಿಮ್ಮದು ಸಂತೋರೇ? ಏನಾದರೂ ಹೇಳಿ, ನಿಮ್ಮ ಅನಿಸಿಕೆ ಹೇಳ್ಬೇಕು ನಮಗೆ. ಸಕ್ಕತ್ತಾಗಿದೆಯಾ? ಹಾಯ್ ಕೋತಿರಮ್ಮ, ಏನ್ಲೇ ಮಟ್ಟ? ಹಾಯ್ 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 ಹಾಯ್. ಶೋಭಾ ಅವರು 2 ಇಡ್ಲಿಗೆ ಸುಸ್ತಾಗಿದ್ದಾರೆ, ಅವರು ಡಯಟಲ್ಲಿದ್ದಾರೆ. ಸೊ ನೋಡೋಣ ಬನ್ನಿ ಡಯಟ್ ಯಾವ ರೀತಿ ಇರುತ್ತೆ ಅಂತ. ಸೊ ಈಗ ನಾನು ಕೂಡ ತಿಂಡಿ ಮಾಡೋ ಟೈಮ್ ಬಂತು. ಸೊ ನಾನು ಕೂಡ 2 ಇಡ್ಲಿ ಹಾಕೊಂಡು ತಿಂತೀನಿ, ಬನ್ನಿ. ಸೊ ಫ್ಯಾಮಿಲಿ ಎಲ್ಲ ಈಗ ಶಟ್ಲ್ಗೆ ಆಟಾಡ್ತಿದ್ದಾರೆ. ನಮ್ಮ ನಾಗಚಿಕ್ಕಮ್ಮವ್ರು ಕೂಡ. ಚಿಕ್ಕಮ್ಮವ್ರಿಗೆ ಕಾಣಿಸಿಲ್ಲ. ಸೂರ್ಯ ಅವ್ರು ಆಡ್ತಿದ್ದಾರೆ, ಫೋಟೋ ತಗೊತಾ ಇದ್ದಾರೆ. ಚಿಕ್ಕಮ್ಮಗೆ ಜಾಸ್ತಿ ಬಗ್ಸಿ ಸಣ್ಣ ಮಾಡ್ತಾ ಇದ್ದಾರೆ ಈಗ. ಸೊ ನೋಡ್ತಾ ಇರ್ಸಲ್ಲ. ಸೊ ರೆಸಾರ್ಟಲ್ಲಿ ಆಟ ಆಡ್ತಿದ್ದಾರೆ. ರಾಧಾಕ್ಕ ಅವ್ರು ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾ ಇದ್ರೆ ಶಟ್ಲ್ ಕಾಕ್ ಆಡ್ಬೇಕು ಅಂತ. ನಿಂಗೆ ಕೊಡ್ತಾವ, ಲತಮ್ಮಂಗ್ ಪಾಪ ಕೊಡ್ತಾ ಇಲ್ವಂತೆ ಬ್ಯಾಟ್ ಆಡಕ್ಕೆ, ಬರೀ ರೌಂಡ್ಸ್ ಹೊಡಿತಾ ಇದಾರೆ. ಶ್ರೀ ಗೇಮ್ ಮಾಡ್ತೀಯಾ? ಹೋಗಲ್ಲ ಹೋಗ. ದಾಂಡೇಲಿಗೆ ಡ್ರೈವರು ಟಿಫನ್ ಮಾಡಕ್ ಹೋಗಿದ್ದಾರೆ. ಹಂಗಾಗಿ ಫ್ರೀ ಇರೋ ಟೈಮ್ನ ವೇಸ್ಟ್ ಮಾಡಬಾರ್ದು, ಸಾಕಾಯ್ತು. ಸಂತೋರ್ ಸುಸ್ತಾಗ್ಬಿಟ್ಟಿದ್ದಾರೆ. ಶೋಭಾ ಅವರು ಕ್ಯಾಮ್ರಾ ಡ್ಯಾಶ್. ಹೇ ಕೊತ್ತಿಮರಿ, ಏನ್ ತಿಂದೋ? ಹುಷಾರ್ ಊಟಾರ್ ಚೋಳೋರು. ಹಾಂ ಹೇಳಿ ಆಂಟಿ. ಹಾಂ ಖಂಡಿತ ನಿಂತ್ಕೊಳ್ಳಿ ಹಾಗೆ. ಹಾಂ ನೋಡಿ ಈಗ ಗೇಮ್ ಆಡ್ತಾ ಇದ್ದಾರೆ ಡ್ಯಾಡಿ ಅವರು. ಎಷ್ಟು ವರ್ಷ ಆಯ್ತಪ್ಪ ಆಡಿ ಜೋಗಲಲ್ಲಿ?
ಎಲ್ಲರೂ ಆಲ್ ದಿ ಬೆಸ್ಟ್. ಎಲ್ಲ ರಿವರ್ ರಾಫ್ಟಿಂಗ್ ಆಡಕ್ಕೆ ರೆಡಿ ಇದ್ದೀರಾ? ಎಲ್ಲರೂ ಪಕ್ಕ ನೀರಲ್ಲಿ ಇಳಿಬೇಕು. ರಿವರ್ ರಾಫ್ಟಿಂಗ್ ಆಡ್ಚಲ್ಲ. ರಿವರ್ ರಾಫ್ಟಿಂಗ್ ಅಂದರೆ ಮಾಮೂಲಿ ನದಿ ಒಳಗಡೆ ಬೋಟಿಂಗಲ್ಲಿ ಹೋಗೋದು. ಹ್ಞೂ ಸರಿ ಆಯಿತು. ಏನು ಚಿಕ್ಕಪ್ಪ ರೆಡಿನಾ ರಿವರ್ ರಾಫ್ಟಿಂಗ್ಗೆ? ಕೈ ಅಂತ ಬಿಡಲ್ಲ, 100% ಬಿಡ್ತೀವಿ. ರಿವರ್ ರಾಫ್ಟಿಂಗ್ ಆಡೋಕ್ಕೆಲ್ಲ ರೆಡಿನಾ? ಎಲ್ಲ ನೋಡಿ ಜೋಶಲ್ಲಿದ್ದಾರೆ. ನಿಕ್ಕಿ ಜೋಶಾ? ಹಾಂ ಶ್ರೀ ಆಗಲ್ಲ. ಹಾಂ ರೆಡಿನಾ? ರೆಡಿ ಬರ್ರೋ, ಎಲ್ಲರೂ ಇದ್ದೀರಲ್ಲೋ. ಅಜ್ಜಿ ಅವರು ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವೀಗ. ಅಜ್ಜಿಯವರು ಇಳಿತಾ ಇದ್ದಾರೆ. ರೆಡಿ ಯಾರು? ಚಿಕ್ಕಮ್ಮ ರೆಡಿ ಆಗಿದ್ದಾರೆ. ಬೇಗ ಕಪ್ಪೆರಾಯರು ಬರ್ತಾ ಇದ್ದಾರೆ. ಕಪ್ಪೆರಾಯರು ಮುದ್ರೋಡ ಸೂರ್ಯ ಅವರು. ಎಲ್ಲರೂ ಈಗ ನವೀನ್ ರಾಕ್ ಸ್ಟಾರ್ ಅವರು ಆಡಕ್ಕೆ ಅಂತ ಹೋಗ್ತಾ ಇದೀವಿ. ಸೊ ಬನ್ನಿ ಯಾವ ತರ ಇರುತ್ತೆ ಅಡ್ವೆಂಚರ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನೇನು ಸ್ವಲ್ಪ ಹೊತ್ಮೇಲೆ ವ್ಯೂ ನೋಡಿ. ಈಗ ರಿವರ್ ರಾಫ್ಟಿಂಗ್ ರೆಡಿ ಆಗಿದ್ದೀರಲ್ಲ? ಮದುವರೇ ರೆಡಿ ಆಗಿದ್ದೀರಾ? ಫುಲ್ ಖುಷಿ ಆಗಿದ್ದೀರಾ? ದರ್ಶ ನಮ್ಮ ಸೂರ್ಯ ಅವರು ಫುಲ್ ಖುಷಿ. ಸೊ ನಮ್ಮ ನಾಗ ಚಿಕ್ಕಮ್ಮ ಫಸ್ಟ್ ಟೈಮು ರಿವರ್ ರಾಫ್ಟಿಂಗಲ್ಲಿ ಬರ್ತಾ ಇದ್ದಾರೆ. ಅವ್ರು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಮತ್ತು ಯಾವ ರೀತಿ ಭಯ ಪಡ್ತಾರೆ ಅನ್ನೋದನ್ನ ನಾವು ವಿಡಿಯೋ ಮುಖಾಂತರ ತೋರಿಸ್ತೀವಿ. ಗೋಪುರದಲ್ಲಿ ನಾವು ಕ್ಯಾಪ್ಚರ್ ಮಾಡ್ತೀವಿ. ನೋಡೋಣ ಬನ್ನಿ ಯಾವ ರೀತಿ ಅಂತ. ಏನು ಚಿಕ್ಕಮ್ಮ ಫುಲ್ ಖುಷಿ ಆಗ್ತಿದ್ಯಾ? ಪಕ್ಕಾ ಖುಷಿ. ನಮ್ಮ ಚಿಕ್ಕಮ್ಮ ಪಕ್ಕಾ. ಸೊ ನಮ್ಮ ರಾಧಾಕರು ಅಷ್ಟೇ ಫುಲ್ ಖುಷಿಯಾಗಿದ್ದಾರೆ. ನೋಡೋಣ ಬನ್ನಿ ಯಾವ ರೀತಿ ಅವರು ಕೂಡ ರಿಯಾಕ್ಷನ್ ಕೊಡ್ತಾರೆ ಅಂತ ಗೋಪುರ ಕ್ಯಾಮ್ರಾದಲ್ಲಿ ತೆಗೆದು ತೋರಿಸ್ತೀವಿ. ಗೊತ್ತಾಯ್ತು ಬಾ ಒಂದೇ ಸತಿ ನೋಡ, ಅಲ್ಲಿಂದ ಹೋಗೋದು ಒಂದೇ ಸತಿ ಹತ್ಕೊಂಡು ಡೈರೆಕ್ಟಾಗಿ ನೀರೊಳಗೆ ಹೋಗ್ತೀವಿ. ₹100 ಎರಡು ತಾಂತಿ ಭಾವನ. ಎಲ್ಲ ರೆಡಿ ಆಗಿದ್ದೀರಾ ರಿವರ್ ರಾಫ್ಟಿಂಗ್? ಸೊ ನೋಡ್ತಾ ಇರ್ಬೋದೆಲ್ಲ ರೆಡಿ ಆಗಿದ್ದಾರೆ ಈಗ. ಸೊ ಇನ್ನೇನು ಬೋಟ್ ನಮಗೆ ಅಂತ ವೆಯ್ಟಿಂಗು, ಇನ್ನೇನು ಹೋಗ್ತಿದೆ. ಸೊ ಇನ್ನೂ ಲಾಸ್ಟಲ್ಲಿ ಇದ್ದಾರೆ ಎಲ್ಲರೂ ನಮ್ಮ ಹುಡುಗರು ಬರ್ತಾ ಇದ್ದಾರೆ. ಸೂರ್ಯ ಅಂತೂ ಫುಲ್ ನರ್ವಸ್ ಆಗ್ಬಿಟ್ಟು ಈಸಿ ಸ್ವಿಮ್ಮಿಂಗ್ ಬರಲ್ಲ ಅವನಿಗೆ. ಏನು ದಬ್ಗಿ ಬಾಕಂಬಿಟ್ರಂತೂ ಏನೋ ಗೋಯ್ದ. ಸಂತು ಅಂತೂ ಫುಲ್ಲು ಭಯಂಕರವಾಗಿದ್ದಾರೆ. ಮುದ್ದುರೊಡೆ ಸ್ವಿಮ್ಮಿಂಗ್ ಬರ್ತಿದೆ ಅಂದ್ಬಿಟ್ಟು ಖುಷಿ ಆಗೋರೆ. ನೋಡೋಣ ಯಾವ್ಯಾವ ರೀತಿ ಇರುತ್ತೆ. ಅಪ್ಪವರು ಸ್ವಿಮ್ಮಿಂಗ್ ಬರ್ತದೆ ಅಂದ್ಬಿಟ್ಟು ಆರಾಮಾಗಿ ಹಾಕೊಂಡು ಕೂತವ್ರೆ. ನೋಡೋಣ ಬನ್ನಿ ನೆಕ್ಸ್ಟ್ ಹೆಂಗೆ ಹೋಗ್ತೀವಿ ಅಂತ. ಗಿಲಿ ಗುಮ್ ಕಲಕ, ಗಿಲಿ ಗುಮ್ ಕಲಕ. ಎಲ್ಲ ಈ ಕಡೆ ನೋಡ್ರು ಅನ್ಸುತ್ತೆ. ಎಲ್ಲರೂ ಕೂಡ ಈಗ ರೆಡಿಯಾಗಿ ಹೋಗ್ತಾ ಇದ್ದಾರೆ ನಮ್ಮ ಟೀಮು. ನೋಡ್ತಾ ಇರ್ಬೋದು ನೀವೀಗ. ಸೊ ಇನ್ನು ನಾವು ನೆಕ್ಸ್ಟ್ ನಮ್ಮ ಬೋಟ್ ಹೋಗುತ್ತೆ. ಸೊ ಬನ್ನಿ ನೋಡೋಣ ನೆಕ್ಸ್ಟ್.